ಸಂವಿಧಾನ ವಿರೋಧಿ ತಿದ್ದುಪಡಿ ವಾಪಸ್ ಮಾಡಲೇಬೇಕು. ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ತಿದ್ದುಪಡಿ ಕಾನೂನಲ್ಲಿ ತಿದ್ದುಪಡಿ ಮಾಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಕಾನೂನು ತಿದ್ದುಪಡಿ ಮಾಡಲು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ತಿದ್ದುಪಡಿ ಸರ್ಕಾರಕ್ಕೆ ವಿರೋಧಿ ಮಾಡುತ್ತೇವೆ. ಇದು ಸರ್ಕಾರ ಯಾವಾಗ ಇದು ಸರ್ಕಾರಕ್ಕೆ ತಿದ್ದುಪಡಿ ವಾಪಸ್ ತಗೊಳ್ಳ ಅಲ್ಲಿವರೆಗೂ ನಮ್ಮ ಹೋರಾಟ ಹೇಳ್ತಾ ಇದೆ. ಇದು ಮುಸಲ್ಮಾನ ಪರ ಅಂತ ಹೇಳ್ತಾ ಇದೆ. ಇದು ಖಂಡಿತ ಇಲ್ಲ. ಸರ್ಕಾರಗ ಈಗ ಮುಸಲ್ಮಾನರ ಚಿಂತೆ ಯಾಕೆ ಬಂತು? ಸರ್ಕಾರ ಒಂದು ಕಡೆ ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ, ನಾವು 4% ರಿಸರ್ವೇಷನ್ ತೆಗಿತೀವಿ ಅಂತ ಹೇಳ್ತಾರೆ. ಇದು ಒಂದು ಕಡೆ ಇದು ವಕ್ಫ್ ತಿದ್ದುಪಡಿ ಮಾಡ್ತಾರೆ. ಇದು ಖಂಡಿತ ಅವ್ರದ್ದು ನೀತಿ ಸರಿ ಇಲ್ಲ. ಸರ್ಕಾರದ ಇದು ವಕ್ಫ್ ಆಸ್ತಿ ಏನಿದೆಯಲ್ಲ ಅದಕ್ಕೆ ಲೂಟಿ ಮಾಡಬೇಕು. ಯಾವ ಥರ BSNL ಲೂಟಿ ಮಾಡ್ಯಾರ, ರೈಲ್ವೆ ಲೂಟಿ ಮಾಡ್ಯಾರ, ಆ ಥರನೇ ಸರ್ಕಾರ ಇದು ವಕ್ಫ್ ಏನು ಜಮೀನು ಇದೆಯಲ್ಲ ಇದು ಲೂಟಿ ಮಾಡಬೇಕಂತ ಮನುಷ್ಯ ಇದೆ. ಇದರಲ್ಲಿ ಮುಸಲ್ಮಾನ ಪರ ಅಂತ ಹೇಳ್ತಾರೆ, ಏನು ಪರ ಮಾಡಲ್ಲ. ಅಕಸ್ಮಾತ್ ಮುಸಲ್ಮಾನ ಪರ ಮಾಡಬೇಕಂತ ಸರ್ಕಾರ ಇಷ್ಟ ಇದ್ದರೆ ಮೊದಲು ಒಂದು MP ಗೆ ಟಿಕೆಟ್ ಕೊಡಿ, ಎರಡನೇದು MLA ಕೊಡಿ. ಇದ್ದದ್ದು ರಾಜಕಾರಣಿ ಮುಸಲ್ಮಾನ್ ರಾಜಕಾರಣಿ ಏನಿದ್ದಾರಲ್ಲ BJPಯಲ್ಲಿ ಅವ್ರದ್ದು ರಾಜನೀತಿನೇ ಖಲಾಸ್ ಮಾಡಿಬಿಟ್ಟಿದ್ದಾರೆ BJP ಸರ್ಕಾರ. ಅದಕ್ಕೋಸ್ಕರ ಇದು BJP ಸರ್ಕಾರ ಮುಸಲ್ಮಾನ ಪರ ಸರ್ಕಾರ ಅಲ್ಲ. ಅದೇ ಹೇಳ್ತೇವೆ ನಾವು. ಇದು ಸರ್ಕಾರ ಸಂವಿಧಾನ ವಿರೋಧಿ ನೀತಿ ತರ್ತಾ ಇದೆ. ಯಾವುದೇ ಕಾನೂನಾಗಲಿ ಸಂವಿಧಾನ ವಿರೋಧಿ ಇದೆ. ಮೊದಲನೇದು CA ತಂದರು, ಅದು ಸಂವಿಧಾನ ವಿರೋಧಿ. ಎರಡನೇದು ರೈತರ ವಿರೋಧಿ ಕಾನೂನು ತಂದಿದೆ, ಅದು ಇದು ಯಾವ ಥರ ರೈತ ವಿರೋಧಿ ಮಾಡಿದ್ದಾರೆ ಅದು ಕಾನೂನು ವಾಪಸ್ ಆಗಿದೆ. ಆ ಥರ ನಮ್ಮ ಇವತ್ತಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಧರಣ ಸತ್ಯಾಗ್ರಹ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇದು ಕಾನೂನು ಯಾವತ್ತು ವಾಪಸ್ ಆಗೋವರೆಗೂ ಸರ್ಕಾರ ಮಾಡಲ್ಲ. ಅಲ್ಲಿವರೆಗೂ ನಮ್ಮ ಸಂಘರ್ಷ, ನಮ್ಮ ಹೋರಾಟ ಜಾರಿ ಇರುತ್ತೆ.